ಕಮಲಿ ಅವರೇ, ರಿಷಿ, ನಾನು ಡಾಕ್ಟರ್ಗೆ ಫೋನ್ ಮಾಡ್ತೀನಿ. ವೆಯ್ಟ್ ಅಜ್ಜಿ. ಕಮಲಿ ಅವರೇ, ಕಮಲಿ ಅವರೇ, ಕಮಲಿ, ನಿಂಗೇನೂ ಆಗಿಲ್ಲ ಅಲ್ವಾ? ಹೌದು ಕಮಲಿ, ನೀನ್ ಯಾಕಮ್ಮ ಸಂಪತ್ರ ಹೋದೆ? ನಾನು ಸಂಪು ಏನಾಗಿದೆ ನೋಡ್ಕೊಂಡ್ ಬಾ ಅಮ್ಮ ಅಂತ ಕಳಿಸ್ದೆ. ನೀನ್ ಯಾಕಮ್ಮ ಅಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ಹೋದೆ? ಕಮಲಿ, ನಿನಗೇನು ಆಗ್ಲಿಲ್ಲ ಅಲ್ವಾ? ದೇವ್ರ ದಯೆ. ಏ ರಂಗ, ಬಾರ ಇಲ್ಲಿ. ನೀನೇ ತಾನೇ ಮೋಟರ್ ಆನ್ ಮಾಡಕ್ ಹೋಗಿದ್ದಿದ್ದು? ನೋಡು, ನಿನ್ನಿಂದ ಎಂತ ಅನಾಹುತ ಆಗೋಯ್ತು. ಏನೋ ಬಚಾವ್ ಆಗ್ಬಿಟ್ಲು. ನಿನಗೆ ಇವತ್ತಿಂದ ಈ ಮನೇಲಿ ಕೆಲಸ ಇಲ್ಲ, ಏನೂ ಇಲ್ಲ. ಹೋಗ್ತಾ ಇರು. ಅಮ್ಮೋರೆ, ನನಗೇನು ಗೊತ್ತಿಲ್ಲ ಅಮ್ಮೋರೆ. ನಾನು ಮೋಟ್ರ್ ಆನ್ ಮಾಡಿ ಸಂಪಿನ ಮುಚ್ಚಲು ಹಾಕ್ಬಿಟ್ಟು ಬಂದೆ ಅಷ್ಟೇ ಅಮ್ಮೋರೆ. ಒಳಗಡೆ ಯಾರಿದ್ದಾರೆ ಅಂತ ನೋಡ್ಬೇಕಲ್ವಾ? ನೋಡು, ಎಂತ ಅನಾಹುತ ಅಂತ ನಮ್ ಕಂಪ್ಲಿ ಪಾಪ ಬಚಾವ್ ಆಗ್ಬಿಟ್ಟಿದ್ದಾಳೆ. ಹೋಗು, ನಿನಗಿನ ಮೇಲೆ ಕೆಲಸ ಇಲ್ಲ ಅಷ್ಟೇ, ಹೋಗು ಅಂದೆ. ಅಯ್ಯೋ ಮೇಡಮ್ ಅವ್ರೆ, ಅವ್ರಿಗೆ ಬೈಬೇಡಿ. ನಾನು ಒಳಗಿದ್ದ ದಿಸಿ ಅವ್ರಿಗೆ ಗೊತ್ತಿಲ್ಲ, ಅವ್ರದ್ದೇನು ತೆಪ್ಪಿಲ್ಲ. ಅಲ್ಲಮ್ಮ ಕಮ್ಲಿ, ನಾವೆಲ್ಲರೂ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ನಿನಗೇನು ಆಗ್ಲಿಲ್ಲ ಅಲ್ವಾ ತಾಯಿ? ಕಮಲಿ ಅವರೇ, ಆರ್ ಯು ರಿಯಲಿ ಓಕೆ? Being a student of this college, studying in this reputed college. ಕಮ್ಲಿ, ಯಾಕಮ್ಮಿ ಅಂಕುಕಂತ್ಯ? ಸುಷ್ಮನ್ ಫೋನ್ಗೆ ಸಂಪು ಫೋನ್ ಮಾಡೋನೆ. ತಕ್ಕ ಮಾತಾಡು. ಹಲೋ ಸಂಭು, ಹೆಂಗಿದ್ಯಾ? ಅಪ್ಪಯ್ಯ ಹೆಂಗವ್ರೆ? ಎಲ್ಲ ಸರಿಯಾಗೈತಲ್ವಾ? ಅಪ್ಪಯ್ಯ ಈಗ ಆಸ್ಪತ್ರೆಯಿಂದ ವಾಪಸ್ ಬಂದಾರ ಕಮ್ಲಿ. ನಾನು ಎಟೆ ಹೇಳಿದ್ರು ನನ್ನ ಮಾತು ಕೇಳಿದೆ ಚಪ್ಪಲಿ ಹೊಲಿಯಕ್ಕೆ ಬಂದವ್ರೆ. ನಾನು ಮಾಡ್ತೀನಿ ಅಂದ್ರೆ ಬುಡಕ್ಕಿಲ್ಲ ಅಂತವ್ರೆ. ನೀನ್ ವಾಪಸ್ ಬತ್ತೀಯ ಅಲ್ವಾ ಸಂಭು? ಇಲ್ಲ ಅಂತ ಮಾತ್ರ ಹೇಳ್ಬೇಡ. ನಾನು ವಾಪಸ್ ಬರೋದು ಕನ್ಸನೇ ಕಮ್ಲಿ. ಅವ್ವ ಮಾತು ಎತ್ತಿದ್ರೆ ದೊಡ್ಡ ಕಾಲೇಜಾಗಿ ಸೀಟ್ ಸಿಕ್ಕೈತೆ, ಹೋಗಿ ಓದು ಅಂತಾಳೆ. ಆದರೆ ಈಗ
ನನಗೆ ಬರಕ್ಕೆ ಮನ್ಸಿಲ್ಲ ಕಣಮ್ಮಿ. ಯಾಕೆ ಸಂಭು ಹಿಂಗಂತ್ಯ? ವಿದ್ಯಾಭ್ಯಾಸ ಏಟ್ ಮುಖ್ಯ ಅಂತ ನಿಂಗೆ ಗೊತ್ತಲ್ವಾ? ಗೊತ್ತಿದ್ರೂ ಏನು ಮಾಡೋಕ್ಕೈತೈತಿ ಹೇಳು? ನಮ್ಮ ಕಡೆ ಗೊತ್ತಲ್ಲ, ಚಿಕ್ಕ ವಯಸ್ಸಾಗೆ ಮದುವೆ ಮಾಡ್ತಾರೆ. ತಂಗಿಗೆ ಬೇರೆ ಮದುವೆ ಮಾಡಬೇಕು. ಅಪ್ಪಯ್ಯನ ಔಷಧಿಗೆ ಕಾಸಿಲ್ಲ. ಇಂಥದ್ರಾಗ ನಾನು ಬಂದು ಕಾಲೇಜಾಗಿ ಓದೋದು ಆಗಕ್ಕಿಲ್ಲ ಕಮ್ಲಿ. ಇಂಥ ಕಷ್ಟಗಳು ಎಲ್ರಿಗೂ ಬರ್ತೈತೆ. ನೆಲ ಕಚ್ಚಿ ನಿಲ್ಲೋದು ನಮ್ಮ ಕರ್ತವ್ಯ ಸಂಭು. ನೀನು ಓದಿ ದೊಡ್ಡೆತ್ತೆ ಆದ್ಮೇಲೆ ಎಲ್ಲನೂ ಸರಿ ಹೋಯ್ತೈತೆ. ಅದನ್ನ ನೋಡೋಕ್ಕೆ ನಮ್ಮ ಅಪ್ಪಯ್ಯ ಇರಬೇಕಲ್ಲ. ಹೌದು ಕಮ್ಲಿ, ನನಗೇನು ಮಾಡದೇ ಇದ್ರೆ ಅಪ್ಪಯ್ಯನ ಉಳಿಸ್ಕೊಳಕ್ಕಾಗಕ್ಕಿಲ್ಲ. ಕಷ್ಟಕ್ಕಾಗ್ದಿದ್ದ ಮಗ ಚಟ್ಟಕ್ಕೆ ಬಂದಂಥ ಜನ ಆಳ್ಕೊಳಕ್ಕಿಲ್ವಾ? ನನ್ನ ಕತೆ ಬಿಡು. ಅಲ್ಲೆಲ್ಲ ಹೆಂಗದೆ? ಚೆಂದಾಗಿದ್ದೀರಾ? ಸರಿ, ಹಂಗಾರೆ ನಾನು ಯಾವ್ದಾನ ಕೆಲ್ಸದ ಮ್ಯಾಗ ಬ್ಯಾಂಗ್ಳೂರಿಗೆ ಬಂದರೆ ಸಿಗುಮ, ಮಡಗ್ಲಾ? ನಾನುವೇ ಯಾನೇ ಏಳು ನೋಡ್ದೆ ಕಮ್ಲಿ, ಆದ್ರೆ ಸಂಭು ಬರಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟ. ಹೆಂಗಾನ ಮಾಡಿ ಸಂಭುನ ಒಪ್ಪಿಸ್ಬೋದು ಅನ್ನೋ ಭರವಸೆ ಇತ್ತು ನಿಂಗೆ. ಆದ್ರೆ ಅವ್ನು ಮಾತಾಡೋದು ನೋಡಿದ್ರೆ ಅವನಿಗೆ ದುಡ್ಡಿನ ಅವಶ್ಯಕತೆ ಸ್ಯಾನ ಐತೆ ಅನಿಸ್ತೈತೆ. ಹೆಂಗಾನ ದುಡ್ಡು ಸಿಕ್ಕಿದ್ರೆ ಅವ್ನು ವಾಪಸ್ ಬರ್ಬೋದು ಅನಿಸ್ತೈತೆ. ಏನು ಮಾಡೋದು ಅಂತಾನೆ ಗೊತ್ತಾಯ್ತಿಲ್ಲ. ಆಗದೆಲ್ಲ ಒಳ್ಳೇದಕ್ಕೆ ಅಂತ ನೀನೇ ಹೇಳ್ತಿದ್ದಲ್ಲ ಕಮ್ಲಿ. ಈಗ ಬಿಡು, ನೀನು ಗುಡಿಗೆ ಹೋಗ್ಬೇಕು ಅಂತಲ್ಲ, ನಡಿ. ದೇವ್ರ ತವ ಎಲ್ಲದಕ್ಕೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಬ. ಕೆಂಪ ಕ್ಯಾಂಟೀನ್ ತಾವು ಕರಿತಾವನೆ, ಅದೇನೋ ನಾನು ಹೋಗಿ ಬರ್ತೀನಿ, ಆಯ್ತಾ? ಕಮಲಿ ಅವ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ನಿಂಗೆ ಹೇಳಿದ್ಲು, ಆದರೆ ಅವ್ರು ಇದೇ ರೋಡಲ್ಲಿ ಬರಬೇಕಿತ್ತು. ಯಾಕೆ ಇನ್ನೂ ಬಂದಿಲ್ಲ? ರಿಷಿ, ಕಮಾನ್ ರಿಷಿ, ಇಂಥ ಟೈಮ್ ಮತ್ತೆ ಸಿಗಲ್ಲ. ಕಮಲಿ ಒಂಟಿಯಾಗಿದ್ದಾರೆ. ದೇವ್ರೇ ನಿನಗೋಸ್ಕರ ಮಾಡಿಕೊಟ್ಟಿರೋ ಅವಕಾಶ ಇದ್ದಂಗಿದೆ, ವೇಸ್ಟ್ ಮಾಡಬೇಡ. ಸರ್, ಹಾಯ್ ಕಮಲಿ ಅವರೇ, ಕರೆಕ್ಟ್ ಟೈಮಿಗೆ ಬಂದ್ರಿ ನೋಡಿ. ಐ ನೋ ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ. ನನಗೂ ನಿಮ್ಮ ಹತ್ರ ಮಾತಾಡಿಸಿ ಡಿಸ್ಟರ್ಬ್ ಮಾಡಬೇಕು ಅಂತ ಆಸೆ ಇಲ್ಲ. ಬಟ್ ಪರಿಸ್ಥಿತಿ ನೀವಿಲ್ಲದೆ ಲೈಫು ಪಂಚರ್ ಆಗೋಗಿದೆ. ಏನು? ಐ ಮೀನ್ ಕಾರ್ ಟೈರ್ ಪಂಚರ್ ಆಗೋಗಿದೆ. ಪುಣ್ಯಕ್ಕೆ ನೀವು ಬಂದ್ರಿ ನೋಡಿ. ಸ್ವಲ್ಪ ಕಾಲೇಜ್ವರೆಗೂ ಡ್ರಾಪ್ ಮಾಡಿಬಿಡ್ತೀರಾ ಪ್ಲೀಸ್? ಆಟೋದಲ್ಲಿ ಬರ್ಬೋದಲ್ಲ? ಹಾಂ, ಕರೆಕ್ಟ್. ಆದರೆ ಈ ರೋಡಲ್ಲಿ ಒಂದು ಆಟೋನೇ ಓಡಾಡಲ್ಲ. ನೋಡಿ, ಆಟೋ ಬಂತು. ಆಟೋಲಿ ಜಾಗನೇ ಇಲ್ಲ ನೋಡಿ, ಫುಲ್ ಆಗೋಗಿದೆ. ಹಾ, ರಚನಾ ಬುಕ್ ಮಾಡ್ತಾಳಲ್ಲ, ಅದೇನೋ ಕ್ಯಾಬು, ಅದು ನಿಮ್ಮ ತವ ಇಲ್ವಾ? ಓ, ಇದೆ. ಆದರೆ ನೆಟ್ವರ್ಕ್ ಇಲ್ಲದೆ ಅಪ್ಡೇಟ್ ಆಗಿಲ್ಲ. ಹಾಂ, ಬೇಕಂದರೆ ನಾನು ಸೈಕಲ್ ಓಡಿಸ್ತೀನಿ, ನಿಮ್ಗೆ ಯಾವುದೇ ಥರ ತೊಂದರೆ ಕೊಡೋಲ್ಲ, ಸರಿನಾ? ಪ್ಲೀಸ್ ಪ್ಲೀಸ್.
ಸೀನು ಹಾಂ ಬನ್ನಿ. ಈಗ ನೀನು ನೋಡಿರೋದ್ರಿಂದ ಈ ಹುಡುಗಿ ಯಾರು ಏನು ಮಾಡ್ತಾ ಇದ್ದಾಳೆ ಅಂತ ಡೀಟೇಲ್ಸ್ ತಂದು ಕೊಡು. ಇಟ್ಸ್ ಇಂಪಾರ್ಟೆಂಟ್. ಸರಿ ಅಣ್ಣ. ನಿಮ್ಮ ಹತ್ರ ದುಡ್ಡಿದೆ, ನನ್ನ ಹತ್ರ ನಿಮಗೆ ಬೇಕಾಗಿರೋ ಅಂಥ ಇನ್ಫಾರ್ಮೇಷನ್ ಇದೆ. ಡೀಲ್ ಅಷ್ಟೇ ಅಲ್ವಾ? ಸರಿ ಸರಿ, ಹಾಗಾದ್ರೆ ನಾಳೆ ಕಾಲೇಜ್ ಹತ್ರ ಬಂದ್ಬಿಡಿ. ನಾನು ಹೇಗೋ ದುಡ್ಡು ಅರೇಂಜ್ ಮಾಡಿರ್ತೀನಿ. ಗಟ್ಟಿಯಾಗಿ ಇಟ್ಕೊಳ್ಳಿ ಕಮಲಿ ಅವರೇ, ರೋಡ್ ಯಾಕೋ ಸರಿ ಇಲ್ಲ ಅನ್ಸುತ್ತೆ. ಸ್ಕೆಚ್ ಮಾಡಿದ ಹುಡುಗಿ ಪೇಪರಿಂದ ಎದ್ದು ನಿಜವಾಗಿ ಬಂದ್ಬಿಟ್ಟಿದ್ದಾಳ. ಅದೇ ಹುಡುಗಿ ದೇವ್ರೆ, ಸ್ಕೆಚನ್ನು ಮಾತ್ರ ಆ ಹುಡುಗಿ ನೋಡದೆ ಇರೋಂಗೆ ಮಾಡಪ್ಪ. ನನ್ನ ಚಿತ್ರ ಯಾಕೆ ಬರೆದಿದ್ದಾರೆ ಅಂತ ಕೇಸ್ ಹಾಕ್ಬಿಟ್ರೆ ನನ್ನ ಲೈಫೇ ಮುಗ್ದೋಗತ್ತೆ. ತಕೊಳ್ಳಿ ಅಣ್ಣ, ನೋಡ್ಕೊಂಡು ಬರೋದಲ್ವಾ? ಕ್ಷಮ್ಸಮ್ಮ, ಕ್ಷಮ್ಸು. ಕಮಲಿ ಅವರೇ, ಇವನ ಹತ್ರ ಏನು ಸಾಫ್ಟಾಗಿ ಮಾತಾಡ್ತಿದ್ದೀರಾ? ಇಡಿಯಟ್, ಕುಡಿದು ಗಾಡಿ ಓಡಿಸ್ತಿದ್ದಾನೆ. ಇಂಥವ್ರನ್ನೆಲ್ಲ ಪೊಲೀಸ್ ಸ್ಟೇಷನ್ ಇಟ್ಕೊಡ್ಬೇಕು. ಅಯ್ಯೋ ಸಾರಿ ಸರ್, ಸಾರಿ ಸರ್. ಹೋಲಿ ಬಿಡಿ ಸರ್, ಕೂಗಾಡಬೇಡಿ. ಅಲ್ಲ ರೀ, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ನಿಮ್ಮಿಂದ ಏನಾದರೂ ಇವ್ರಿಗಾಗಿದ್ದಿದ್ರೆ? ಸರ್, ಗುಡಿ ಅಣ್ಣಲ್ಲ. ಕ್ಷಮಿಸಿ ಸರ್, ಗೊತ್ತಿಲ್ಲದೆ ಆಗೋಯ್ತು. ಕಮಲಿ ಅವರೇ, ನಿಮ್ಗೇನು ಆಗಿಲ್ಲ ತಾನೆ? ಇಲ್ಲ ಸರ್, ನೀವು ಗಾಡಿ ಓಡಿಸ್ಕೊಂಡು ಹೋಗ್ಬೇಡಿ. ಇಲ್ಲೇ ನಿಲ್ಲಿಸಿ ಆಟ ಹತ್ಕೊಂಡು ಹೋಗಿ. ಇದನ್ನ ಓಡಿಸ್ಕೊಂಡು ಹೋಗ್ಬೇಡಿ. ಕಮಲಿ ಅವರೇ, ಹೇಗೋ ಹೋಗ್ತಾರೆ, ನೀವು ಬನ್ನಿ. ನಮಸ್ತೆ. ಆಲ್ ದಿ ಬೆಸ್ಟ್ ಫಾರ್ ದಿ ಕಾಂಪಿಟೇಷನ್. ನಮಸ್ಕಾರ. ನಮಸ್ತೆ. ಆಲ್ ದಿ ಬೆಸ್ಟ್ ಫಾರ್ ದ ಕಾಂಪಿಟೇಷನ್. ಇದೇನು ಚಂದ್ರು, ಇದನ್ನೆಲ್ಲ ನೋಡ್ಕೊಳ್ಳೋದು ಪ್ರೆಸಿಡೆಂಟ್ ಅಲ್ವಾ? ಎಲ್ಲಿ ಆ ಕಮಲಿ? ಇನ್ನೂ ಬಂದಿಲ್ಲ ಅಂತ ಅನ್ಸುತ್ತೆ. ಓಹೋ, ಇನ್ನೂ ಬಂದಿಲ್ವಾ? ಎಲ್ಲ ಅರೇಂಜು ಅವಳದೇ, ಅವಳ ಜವಾಬ್ದಾರಿನೇ ಅಂತ ಪಾಪ ಅನ್ಪೂರ್ಣ ತುಂಬ ಗರ್ವದಿಂದ ಹೇಳ್ಕೊತಾ ಇದ್ಲು. ಆದರೆ ಅವಳೇ ಬಂದಿಲ್ವಲ್ಲ ಇನ್ನ. ಇಷ್ಟರಲ್ಲೇ ಗೊತ್ತಾಗತ್ತೆ ಅವಳ ಟೈಮ್ ಕಮಿಟ್ಮೆಂಟು ಎಷ್ಟರ ಮಟ್ಟಿಗಿದೆ ಅಂತ. ಕಾಮಿನಿ, ಕಮಲಿ ಎಲ್ಲ ಅರೇಂಜ್ ಮಾಡಿದೆ, ನಾವೇನು ಇಲ್ಲಿಗೆ ಬಂದಿಲ್ಲ. ನನಗೂ ಚಂದ್ರಿಗೂ ಎಲ್ರನ್ನೂ ಪರ್ಸ್ನಲಿ ವೆಲ್ಕಮ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದಿದ್ದೀವಿ ಅಷ್ಟೇ. ಓಹೋ, ಹಾಗೆ. ಬನ್ನಿ ಬನ್ನಿ. ನಮಸ್ಕಾರ. ನಮಸ್ತೆ. ನಮಸ್ಕಾರ ತಾರಾ ಅವರೇ.
ನೀವೇ ಬಂದಿದ್ದೀರಾ? ಕಲ್ಚರಲ್ ಕಮಿಟಿ ಹೆಡ್ ನಿಮ್ಮ ಮಗ ರಿಷಿನೇ ಇನ್ನೂ ಬಂದಿಲ್ಲ, ಕಮಲಿನೂ ಇನ್ನೂ ಬಂದಿಲ್ಲ. ಅಂದರೆ ಅವರಿಬ್ಬರೂ ಸೇರಿ ಎಲ್ಲಿ ಹೋಗಿದಾರೋ ಏನೋ. ಕಾಮಿನಿ, ಅವರಿಬ್ಬರು ಫಂಕ್ಷನ್ ಅರೇಂಜ್ಮೆಂಟ್ಸಲ್ಲಿ ಓಡಾಡ್ತಾ ಇರ್ತಾರೆ, ಸಾವಿರಾರು ಕೆಲಸ ಇರುತ್ತೆ. ತಾರಾ ಅವರೇ, ನೀವು ಬನ್ನಿ. ಅವ್ರ ಬುದ್ಧಿ ಗೊತ್ತೇ ಇದೆಯಲ್ಲ, 1 ಅಂದರೆ 101 ಅಂತಾರೆ ಅಷ್ಟೇ. ರಿಷಿ ನೀನು ಬಂದ್ಬಿಡ್ತಾನೆ. ಪ್ಲೀಸ್ ವೆಲ್ಕಮ್. ಹಾಸಿನಿ, ಮೊದಲು ರಿಷಿಗೆ ಫೋನ್ ಮಾಡಿ ಕೇಳು ಎಲ್ಲಿದ್ದಾನೆ ಅಂತ. ಅವನೇನಾದರೂ ಅವಳ ಜೊತೆನೇ ಸುತ್ತಾ ಇದ್ದಾನೆ ಅಂತ ಗೊತ್ತಾದರೆ ನಾನು ಸುಮ್ಮನಿರಲ್ಲ. ಅವನ್ನ ಬೇಗ ಬರಕ್ಕೆ ಹೇಳು. ಬೇಬಿ, ನೀನು ಯಾವುದೋ ಧೈರ್ಯದಲ್ಲಿ ನನಗೆ ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟೆ, ಆದರೆ ಅದು ನಿಜವಾಗ್ಲೂ ನಿನ್ನ ಕೈಲಿ ಆಗುತ್ತಾ ಬೇಬಿ? ನನ್ನಿಂದ ಆಗಲ್ಲ ಅಂದರೆ ನಾನು ನಿಮಗೆ ಮಾತು ಕೊಡ್ತಿದ್ನಾ? ಅದು ಸರಿ, ಆ ಚಂದ್ರಮೌಳಿ ಡೈರೆಕ್ಟಾಗಿ ಹುಡುಗಿನ ತೋರಿಸ್ತೀನಿ ಅಂತ ಹೇಳ್ದ. ನೀನು ಸ್ಕೆಚ್ ಜೊತೆಲಿ ಅವನು ಬರಲಿ ಅಮ್ಮಮ್ಮ ಅಂತ ನೀನು ಹೇಳಿದೆ. ಆದರೆ ಅವನು ಕೇಳಿರೋದು 1 ಅಲ್ಲ 2 ಅಲ್ಲ 40 ಲಕ್ಷ ಬೇಬಿ. ಅಷ್ಟೊಂದು ಅಮೌಂಟ್ ನನ್ನ ಹತ್ರ ಎಲ್ಲಿದೆ ಹೇಳು? ನೀನು ಬೇರೆ ಏನಾದರೂ ಪ್ಲ್ಯಾನ್ ಮಾಡಿದ್ಯಾ? ಡೋಂಟ್ ವರಿ ಅಮ್ಮಮ್ಮ, ಇವತ್ತಿಗೆ ಚಂದ್ರಮೌಳಿ ಚಾಪ್ಟರ್ ಕ್ಲೋಸ್ ಆಗುತ್ತೆ. ಮತ್ತು ಆ ಸ್ಕೆಚ್ಚು ಮಾಮ್, ಅದನ್ನು ಬಿಡ್ತೀನಾ? ಅವನೇನಾದರೂ ಒಳಗೆ ಬಂದರೆ ಆ ಸ್ಕೆಚ್ನ ಕಿತ್ಕೊಂಡು ದುಡ್ಡು ಕೊಡದೆ ಅವನ್ನ ಓಡ್ಸೋಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಲೈನಲ್ಲಿ ನಿಲ್ಸಿದ್ದೀನಿ. ಸೊ ಒಂದೇ ಏಟಿಗೆ 2 ಹಣ್ಣು. ಪರವಾಗಿಲ್ಲ ಸರ್, ನಿಮ್ಮ ಗಾಡಿ ಪಂಚರ್ ಆಗಿತ್ತು. ಆ ಪರಿಸ್ಥಿತಿಲಿ ಇಲ್ಲ ಅನ್ನಕ್ಕಾಗದೆ ಕರ್ಕೊಂಬಂದೆ ಅಟ್ಟಯ್ಯ. ನಾನು ಬರ್ತೀನಿ. ನಿಮಗೆ ಥ್ಯಾಂಕ್ಸ್ ಹೇಳಿದ್ದು ನನಗೆ ಸರ್, ಏನನ್ನ ಹೇಳಿದ್ರಾ? ನಾವು ಹಳಿಕೋಯ್ತೀನಿ. ಹೋಗಿ. ಯಾ, ನಾನು ಬರ್ತೀನಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನೀವು ಯಾವಾಗಲೂ ಮಾತಾಡೋ ಥರ ನೀವಾಗಿ ಮಾತಾಡಿ.